ವಾರ್ಡ್ರೋಬ್ಸು, ಡ್ರೆಸ್ಸಿಂಗ್ ಯೂನಿಟ್. ಹಾಯ್ ಭರತ್ ಸರ್. ನಮಸ್ಕಾರ ಸರ್. ಏನ್ ಸರ್ ಮಾರ್ಕೆಟ್ ಅಲ್ಲಿ ಇದ್ದೀರಾ ಇಲ್ವಾ? ನೀವು 2 ಮಂತ್ಸ್ ಆಗಿ ವಿಡಿಯೋ ಪಬ್ಲಿಷ್ ಮಾಡಿ ಕೆಲಸ ಮಾಡ್ತಿದ್ದೀರಾ ಇಲ್ವಾ? ಹೇಗ್ ನಡೀತಿದೆ ಕೆಲಸ ಎಲ್ಲ ನಿಮ್ದು? ಸರ್ ಏನಿಲ್ಲ, ಮಾರ್ಕೆಟ್ ಅಲ್ಲಿ ಇದ್ದೀವಿ. ಸೊ ತುಂಬಾ ಚೆನ್ನಾಗಿ ನಡೀತಾ ಇದೆ ಕೆಲಸ ಎಲ್ಲ. ಸೊ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ ವಿಡಿಯೋ ಥ್ರೂ. ಸೊ ಅದಕ್ಕೋಸ್ಕರ ಆ ಕಡೆ ಗಮನ ಹಾ ಕೊಟ್ಟು. ಭರತ್ ಸರ್, ಹೊಸದಾಗಿ ಆಫೀಸ್ ಎಲ್ಲ ರಿನೋವೇಟ್ ಮಾಡಿದ್ರೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡಿ ನಮ್ಗೆ. ಸೊ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡಕ್ಕಿಂತ ಮುಂಚೆ 2 ಮಂತ್ಸ್ ಇಂದ ನಿಮ್ ಚಾನಲ್ ಯಾವ್ದೇ ರೀತಿ ವಿಡಿಯೋ ಪಬ್ಲಿಷ್ ಮಾಡಿಲ್ಲ. ನಿಮ್ ಕೆಲಸಗಳೇನು ಸರ್? ಆಕ್ಚುಲ್ ಆಗಿ ಫ್ರಮ್ 2 ಮಂತ್ಸ್ ಇಂದ ಯಾವ್ದೇ ತರ ವಿಡಿಯೋಸ್ ನ ಪಬ್ಲಿಷ್ ಮಾಡಿಲ್ಲ. ವೈ? ಬಿಕಾಸ್ ನಮ್ಮ ಚಾನೆಲ್ ನ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ತುಂಬಾ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಇತ್ತು ಫ್ರಮ್ ಸಬ್ಸ್ಕ್ರೈಬರ್ಸ್ ಅಂಡ್ ಹೊಸ ಕ್ಲೈಂಟ್ಸ್ ಗಳನ್ನೆಲ್ಲ ಮೀಟ್ ಮಾಡ್ತಾ ಇದ್ವಿ. ಅವ್ರಿಗೆ ಕೊಟೇಶನ್ ಕೊಡೋದು, ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಿರುತ್ತಲ್ಲ ಏನೇನೆಲ್ಲ ನಡೆಯುತ್ತೆ ಆಕ್ಟಿವಿಟೀಸ್ ಅಂತ ಹೇಳಿ. ಆ ಕಡೆ ಬ್ಯುಸಿ ಆಗಿದ್ವಿ. ಆ ಕಾರಣಕ್ಕೆ ನಾವು ಯಾವ್ದೇ ತರ ವಿಡಿಯೋಸ್ ನ ಪಬ್ಲಿಷ್ ಮಾಡೋದಕ್ಕೆ ಆಗ್ಲಿಲ್ಲ. ಮತ್ತೆ ಇನ್ನೊಂದು, ಬಿಫೋರ್ ಎಕ್ಸ್ಪ್ಲೇನಿಂಗ್ ನಮ್ಮ ಆಫೀಸ್ ಇಂಟೀರಿಯರ್ಸ್ ನೆಲ್ಲ ನಿಮ್ ಹತ್ರ ಇನ್ನೊಂದು ಹೇಳ್ಬೇಕು. ಏನು ಅಂತ ಹೇಳಿದ್ರೆ, ಎಷ್ಟೋ ಜನ ಕಸ್ಟಮರ್ಸ್ ಗಳಾಗಿರ್ಬೋದು ನಮ್ಮ ಆಫೀಸ್ ವಿಸಿಟ್ ಮಾಡಿದ್ದೀರಾ, ನಮ್ ಜೊತೆ ಎನ್ಕ್ವೈರೀಸ್ ಮಾಡ್ಕೊಂಡಿದಾರ. ಲೈಕ್ ಸಚ್ ಆಸ್ ಫೋನ್ ಕಾಲ್ಸ್ ಆಗಿರ್ಬೋದು, ಮೆಸೇಜಸ್ ಆಗಿರ್ಬೋದು, ಎಲ್ಲ ಮಾಡಿದಿರಿ. ಎಷ್ಟೋ ಜನಕ್ಕೆ ರೀಚ್ ಔಟ್ ಆಗಿದೀವಿ, ಮತ್ತೆ ಎಷ್ಟೋ ಜನಕ್ಕೆ ರೀಚ್ ಔಟ್ ಆಗಿಲ್ಲ. ವೈ? ಬಿಕಾಸ್ ಈ ಒಂದು ತುಂಬಾ ಟೈಟ್ ಶೆಡ್ಯೂಲ್ಸ್ ನಲ್ಲಿ ನಾವು ನಿಮ್ಗೆ ನಮ್ಮ ಪ್ರಾಜೆಕ್ಟ್ ನ ಮಾಡ್ಕೊಡಕ್ ಆಗದೆ ಇರಬಹುದು. ದಯವಿಟ್ಟು ಕ್ಷಮೆ ಇರ್ಲಿ. ಬಟ್ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಸರಿ ಮಾಡ್ಕೊಳ್ಳುವಂತ ವ್ಯವಸ್ಥೆ ನಾವು ಮಾಡ್ತಾ ಇದೀವಿ, ಖಂಡಿತ ಮಾಡ್ತೀವಿ ಕೂಡ. ಸೊ ಬನ್ನಿ ಸರ್, ನಾನು ಎಲ್ಲ ನಿಮ್ಗೆ ನಮ್ಮ ವರ್ಕ್ ಡೀಟೇಲ್ಸ್ ಅನ್ನ ಎಲ್ಲ ಕೊಡ್ತೀನಿ. ಯಾವ ರೀತಿ ನಾವು ಕೆಲಸ ಮಾಡಿದೀವಿ, ರಿನೋವೇಷನ್ ಅಲ್ಲಿ ಯಾವ್ದೆಲ್ಲ ಹೊಸದಾಗಿ ಬಂದಿದೆ ಅಂತ ಹೇಳಿ. ಸರ್, ಬಿಫೋರ್ ಗೆಟಿಂಗ್ ಇನ್ ಟು ಎಕ್ಸ್ಪ್ಲನೇಷನ್ ಸರ್, ಪೂಜಾ ರೂಮ್ ನೀವು ನೋಡ್ತಾ ಇರ್ಬೋದು. ಸೊ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಆಗಿರೋದ್ರಿಂದ ಫಸ್ಟ್ಲಿ ಪೂಜಾ ರೂಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಸೊ ಒಳಗೆ ನೀವು ನೋಡಿದ್ರೆ ಅದೇ ವಿನಾಯಕ ಮೂರ್ತಿ ಇದ್ದಾರೆ. ಸೊ ನಮಗೆ ಬೇಕಾದಂಗೆ ನಾವು ನಮ್ಮ ಅಲ್ಯೂಮಿನಿಯಂ ನಲ್ಲಿ ದೇವ್ರ ಕೋಣೆಯನ್ನ ನೀಟಾಗಿ ಡಿಸೈನ್ ಮಾಡ್ಕೊಂಡಿದೀವಿ. ಸೊ ಮೇಲ್ಗಡೆ ಗೋಲ್ಡನ್ ACP ಶೀಟ್ ನಲ್ಲಿ ಗೋಪುರ ತರ ಎಲ್ಲ ಡಿಸೈನ್ ಮಾಡಿ, ಒಳಗೆಲ್ಲ ಸೇಮ್ ಇದೆ ಲಾಸ್ಟ್ ವಿಡಿಯೋ ತರನೇ. ದ ಥಿಂಗ್ ಇಸ್, ಇದ್ರಲ್ಲಿ ಏನು ಅಂದ್ರೆ ಡಬಲ್ ಸೈಡ್ ಶೀಟ್ ಹಾಕ್ಬಿಟ್ಟು CNC ಮಾಡಿದೀವಿ. ನೀವು ನೋಡ್ಬೋದು, ಬೆಲ್ಸ್ ಇದೆ, ಸ್ವಸ್ತಿಕ್ ಇದೆ. ಸೊ ಅದೇ ತರನೇ ಬ್ಯಾಕ್ ಸೈಡ್ ಕೂಡ ಇದೆ. ಸೊ ಇದು ACP ಶೀಟು, CNC ಕಟಿಂಗ್ ಆಗಿರೋದು, CNC ಮಿಷಿನ್ ಅಲ್ಲಿ ಕಟಿಂಗ್ ಆಗಿರೋದು. ಸರ್, ಇದಕ್ಕಿಂತ ಮುಂಚೆ ನಾವು ಲಾಸ್ಟ್ ಟೈಮ್ ನೋಡಿದಾಗ ಇದೆಲ್ಲ ನಿಮ್ಗೆ ಸಿಂಗಲ್ ಸೈಡ್ ಶೀಟ್ ಇತ್ತು. ಹೌದು. ಸೊ ಇವಾಗ ಇದೆಲ್ಲ ಡಬಲ್ ಸೈಡ್ ಶೀಟ್ ಆಗಿದೆ. ಸೊ ಸಿಂಗಲ್ ಸೈಡ್ ಡಬಲ್ ಸೈಡ್ ಶೀಟ್ ಏನು ವ್ಯತ್ಯಾಸ ಆಗುತ್ತೆ? ಪ್ರೈಸ್ ಅಲ್ಲಿ ಆಗಿರ್ಬೋದು, ಇಲ್ಲ ಕ್ವಾಲಿಟಿ ವೈಸ್ ಆಗಿರ್ಬೋದು, ಅದೇನು ವ್ಯತ್ಯಾಸ ಸರ್, ಆಗುತ್ತೆ? ಕ್ವಾಲಿಟಿ ವೈಸ್ ಅಂತೂ ಯಾವ್ದೇ ತರ ಚೇಂಜಸ್ ಆಗೋದಿಲ್ಲ, ಬಟ್ ಪ್ರೈಸ್ ಅಲ್ಲಿ ಆಗುತ್ತೆ. ವೈ? ಬಿಕಾಸ್ ಡಬಲ್ ಸೈಡ್ ಶೀಟ್ ಹಾಕಿರ್ತೀವಲ್ಲ. ಸೊ ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ಎರಡು ಕಡೆ ಡಬಲ್ ಸೈಡ್ ಶೀಟ್ ಹಾಕಿದಾಗ ಸ್ವಲ್ಪ ಕಾಸ್ಟಿಂಗ್ ಜಾಸ್ತಿ ಬರುತ್ತೆ. ಬಿಟ್ರೆ ಫಿನಿಶಿಂಗ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಕ್ವಾಲಿಟಿ ವೈಸ್ ಎಲ್ಲ ಸೇಮ್ ಇರುತ್ತೆ ಸರ್. ಓಕೆನಾ? ಸೊ ಈಗ ನೀವು ಈ ಕಡೆ ನೋಡಿದ್ರೆ ಸರ್, ಅಗೈನ್ ವಾರ್ಡ್ರೋಬ್. ಸೊ ನೀವು ವಾರ್ಡ್ರೋಬ್ ನ ಲಾಸ್ಟ್ ಟೈಮ್ ಇದೇ ಕಲರ್ ಅಲ್ಲೇ ನೋಡಿದೀರಾ. ಏನ್ ಡಿಫ್ರೆನ್ಸ್ ಇದೆ ನೀವೇ ಗೆಸ್ ಮಾಡಿ ಸರ್. ಲಾಸ್ಟ್ ಟೈಮ್ ನೋಡಿದಾಗ ನಾವು ಅದು ಪ್ಲೇನ್ ವಾರ್ಡ್ರೋಬ್ ಇತ್ತು. ಸೊ ಇವಾಗ ಇಲ್ಲಿ ವೈಟ್ ಪಟ್ಟಿ ತರ ಮಾಡಿದೀರಾ. ಹೌದು. ಸೊ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸರ್ ಡಿಸೈನ್ ವೈಸ್. ಎಸ್ ಸರ್, ಅಂದ್ರೆ ಮೇಜರ್ ಆಗಿ ಲಾಸ್ಟ್ ವಿಡಿಯೋದಲ್ಲಿ ಎಷ್ಟೋ ಜನ ಕಸ್ಟಮರ್ಸ್ ಗಳು ನಮ್ಗೆ ಕಮೆಂಟ್ಸ್ ಮಾಡಿದ್ದಾರೆ, ಕಾಲ್ ಮಾಡಿ ಕೂಡ ಎನ್ಕ್ವೈರಿ ಮಾಡಿ ಕೇಳಿದ್ರು. ಸರ್, ಆ ಪಟ್ಟಿ ವರ್ಕ್ ಅಂತೀವಲ್ಲ, ಬಾರ್ಡರ್ ವರ್ಕ್ ಮಾಡೋದಕ್ಕೆ ಆಗಲ್ವಾ ಅಂತ ಹೇಳಿ. ಖಂಡಿತ ಮಾಡ್ಬೋದು ಸರ್. ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, H ಸೆಕ್ಷನ್ ಅಂತ ಕರಿತೀವಿ ಇದನ್ನ. ಈ H ಸೆಕ್ಷನ್ ನ ಯೂಸ್ ಮಾಡಿರೋಂಥದ್ದು ಏನಕ್ಕೆ ಅಂತ ಹೇಳಿದ್ರೆ, ಗ್ರಿಪ್ ಸಿಗ್ಲಿ ಅಂತ. ಈಗ ಮೆಟಲ್ ಆಗಿರೋದ್ರಿಂದ ಎಲ್ಲರಿಗೂ ಈ ಅನುಮಾನ ಇದ್ದೇ ಇರುತ್ತೆ ಸರ್ವೇ ಸಾಮಾನ್ಯವಾಗಿ. ಸೊ ಗ್ರಿಪ್ ಇರ್ಲಿ ಅಂತ ಹೇಳಿ H ಸೆಕ್ಷನ್ ನ ಯೂಸ್ ಮಾಡಿರುವಂತದ್ದು. ಸೊ ಒಳಗಡೆ ನಾವು ನೋಡೋದಾದ್ರೆ ಬ್ಯಾಕ್ ಸೈಡ್, ಸೊ ಒಳಗಡೆ ಶೆಲ್ಫ್ ಪಾರ್ಟಿಷನ್ ಇಂದ ಹಿಡಿದು ಬ್ಯಾಕ್ ಸೈಡ್ ಎಲ್ಲ ಒಂದೇ ತರ ಫಿನಿಶಿಂಗ್ ಇದೆ, ನೀವು ನೋಡ್ಬೋದು. ಸೊ ದ ಪಟ್ಟಿ ವರ್ಕ್ ನೀವೇನ್ ನೋಡ್ತಾ ಇದೀರಾ ನೋಡಿ, ದ ಬ್ಯಾಕ್ ಸೈಡ್ ಈ ತರ ಸಪೋರ್ಟ್ ಇರುತ್ತೆ. ಶೀಟ್ ಯಾವುದೇ ಕಾರಣಕ್ಕೂ ಆಚೆ ಬರೋದಿಲ್ಲ. ಸೊ ಅಷ್ಟು ಡೀಟೇಲ್ ಆಗಿ ಟೆಕ್ನಿಕಲ್ ಆಗಿ ಕೆಲಸ ಮಾಡಿರುವಂತದ್ದು. ಅಂಡ್ ಇಲ್ಲಿ ನೋಡ್ಬೋದು, ಇದು ಡಬಲ್ ಸೈಡ್ ಶೀಟ್ ಹಾಕಿದೀವಿ. ಸೊ ಡಬಲ್ ಸೈಡ್ ಶೀಟ್ ಇದೆ. ಇದು ಸಿಂಗಲ್ ಸೈಡ್ ಶೀಟು, ಇದು ಡಬಲ್ ಸೈಡ್ ಶೀಟು. ಸೊ ಒಳಗಡೆ ಶೆಲ್ಫ್ಸ್ ಆಗಿರ್ಬೋದು ಎಲ್ಲ ಸೇಮ್ ಇದೆ. ದ ಥಿಂಗ್ ಇಸ್, ಸ್ವಲ್ಪ ಮಾಡರೇಟ್ ಮಾಡಿದೀವಿ ಅಷ್ಟೇ. ಎಲ್ಲ ಸಾಫ್ಟ್ ಕ್ಲೋಜರ್ಸೇ, ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗೆ ಎಲ್ಲ ಸಾಫ್ಟ್ ಕ್ಲೋಜರ್ಸ್ ಇದೆ. ದ ಪಟ್ಟಿ ವರ್ಕ್ ಆ ಕಡೆ ಈ ಕಡೆ ಸ್ಲ್ಯಾಂಟ್ ಇದೆ, ಸೆಂಟ್ರಲ್ಲಿ ಸ್ಟ್ರೈಟ್ ಬಂದಿದೆ. ಅಗೈನ್ ಡ್ರೆಸ್ಸಿಂಗ್ ಯೂನಿಟ್ ಇದೆ ಆಸ್ ಯೂಶುವಲ್. ಸೊ ದಿಸ್ ಇಸ್ ದ ಕಾಮನ್ ಏರಿಯಾ. ವಾರ್ಡ್ರೋಬ್ ನಲ್ಲಂತೂ ಡ್ರೆಸ್ಸಿಂಗ್ ಯೂನಿಟ್ ಮಸ್ಟ್ ಇರಲೇಬೇಕು. ಸೊ ಅದು ಬಿಟ್ರೆ ಕಿಚನ್ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲಾರು ನೀವು ನೋಡಿದ್ರಿ, ಬರ್ಗಂಡಿ ವೈಟ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ವಿ. ಸೊ ಮೆರೂನ್ ಅಂಡ್ ವೈಟ್ ಅಂತ. ಸೊ ಇಲ್ಲಿ ನಾವೇನ್ ಮಾಡಿದೀವಿ, ಗ್ರೇ. ದ ಬಾಟಮ್ ಫುಲ್ಲು ಗ್ರೇ ಇದೆ, ನೀವು ನೋಡ್ಬೋದು, ಕಂಪ್ಲೀಟ್ ಗ್ರೇ.
ಸೊ ಮೇಲ್ಗಡೆ ಟಾಪ್ ಏರಿಯಾ ನೀವು ನೋಡಿದ್ರೆ ಫುಲ್ ಎಲ್ಲೋ ಇದೆ. ಸೊ ಈ ನಮ್ಮ ಲೆಫ್ಟ್ ಕಾರ್ನರ್ ಇಂದ ಹಿಡಿದು ರೈಟ್ ಕಾರ್ನರ್ ಹಂಗೆ ನೀವು ನೋಡಿದ್ರೆ ಎಲ್ಲೋ ಬಂದಿದೆ. ಅಲ್ಲಿ ಪ್ಯಾಂಟ್ರಿ ಯೂನಿಟ್ ಇದೆ. ಆ ಪ್ಯಾಂಟ್ರಿ ಯೂನಿಟ್ ಡೌನ್ ಸೈಡ್ ನೀವು ನೋಡ್ರೆ ಟೇಬಲ್ ಕೂಡ ಎಲ್ಲೋ ಇದೆ. ಸೊ ಹಂಗೆ ಕಂಟಿನ್ಯೂಷನ್ ಆಗುತ್ತೆ. ಈಗ ನೀವು ಲಾಂಗ್ ವ್ಯೂ ನೋಡಿದ್ರೆ ದೂರದಿಂದ ನಿಂತ್ಕೊಂಡು ಟಾಪ್ ಎಲ್ಲೋ ಇದೆ. ಸೊ ಕಂಪ್ಲೀಟ್ ಎಲ್ಲೋ ಬರುತ್ತೆ, ಹಂಗೆ ಕಂಟಿನ್ಯೂ ಆಗುತ್ತೆ ಅಷ್ಟೇ. ಸೊ ಗ್ರೇ ಅಂಡ್ ಎಲ್ಲೋ ಕಾಂಬಿನೇಷನ್ ಅಲ್ಲಿ ಮಾಡಿರುವಂತದ್ದು. ಸೊ ಈಗ ನಾವು ಕಿಚನ್ ಅಲ್ಲಿ ನೋಡೋದಾದ್ರೆ ಲಾಸ್ಟ್ ಟೈಮ್ ಸುಮಾರು ಜನ ಕಸ್ಟಮರ್ಸ್ ಗಳು ಎನ್ಕ್ವೈರಿ ಮಾಡಿದ್ರಿ, ಸರ್ ಟ್ಯಾಂಡಮ್ ಬ್ಯಾಸ್ಕೆಟ್ಸ್ ನ ಹಾಕೋದಿಕ್ ಆಗತ್ತಾ ಅಂತ ಹೇಳಿ. ನೋಡ್ಬೋದು ಇಲ್ಲಿ SS ಬ್ಯಾಸ್ಕೆಟ್ಸ್ ಆಸ್ ಯೂಶುವಲ್ ನಾವು ರೆಗ್ಯುಲರ್ ಆಗಿ ಸಜೆಸ್ಟ್ ಮಾಡುವಂತ SS ಬ್ಯಾಸ್ಕೆಟ್ಸ್ ಕೂಡ ಇದೆ ಅಂಡ್ ಎಲ್ಲ ಸಾಫ್ಟ್ ಕ್ಲೋಜರ್ಸ್. ಇಲ್ಲಿ ನೋಡಿದ್ರೆ ಟ್ಯಾಂಡಮ್. ಸೊ ಟ್ಯಾಂಡಮ್ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ರಿ. ಇದು ರಿಮೂವಬಲ್ ಕಟ್ಲರಿ ಇದು ಸೆಟ್ ಇದು. ಸೊ ಒಂದು ಟ್ಯಾಂಡಮ್ ಬ್ಯಾಸ್ಕೆಟ್ ನ ಫಿಟ್ ಮಾಡಿ ಒಳಗಡೆ ಈ ತರ ಕಟ್ಲರಿ ಹಾಕಿರ್ತೀವಿ, PVC ಟ್ರೇ ಅಂತ. ಸೊ ಸಾಫ್ಟ್ ಕ್ಲೋಜರ್ ಇದೆ, ಅದ್ರ ಕೆಳಗಡೆ ಕಪ್ ಅಂಡ್ ಸಾಸರ್ ಇದೆ, ಇದು ಕೂಡ ರಿಮೂವಬಲ್ ನೋಡ್ಬೋದು ನೀವು. ಅಂಡ್ ಅದ್ರ ಕೆಳಗಡೆ ತಾಲಿ ಇದೆ. ಸೊ ಈ ತರ ಅಂಡ್ ಇದು ಕಂಪ್ಲೀಟ್ ಆಗಿ ಬ್ಯಾಸ್ಕೆಟ್ಸ್. ಸೊ ಟ್ಯಾಂಡಮ್ ಮತ್ತೆ SS ಬ್ಯಾಸ್ಕೆಟ್ಸ್ ಎರಡೂ ಕೂಡ ಇದೆ. ಕಸ್ಟಮರು ಯಾವ್ದನ್ನ ಪ್ರಿಫರ್ ಮಾಡ್ತಾರೆ ಅದನ್ನ ನಾವು ಹಾಕೊಡುವಂತ ಕೆಲಸ ನಾವು ಮಾಡ್ತೀವಿ. ಇನ್ನ ಮೇಲ್ಗಡೆ ಟಾಪ್ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲೆಲ್ಲ ಎಚಿಂಗ್ ಗ್ಲಾಸಸ್ ಇತ್ತು, ಈ ಸಲ ಶೀಟ್ಸ್ ನ ಯೂಸ್ ಮಾಡಿದೀವಿ. ದ ಸೆಂಟರ್ ಮಿಡಲ್ ಪಾರ್ಟ್ ಅಲ್ಲಿ ಮಾತ್ರ ಈ ತರ ಎಚಿಂಗ್ ಗ್ಲಾಸ್ ನ ಯೂಸ್ ಮಾಡಿದೀವಿ. ಬೋತ್ ದ ಆಪ್ಷನ್ಸ್ ಇರುತ್ತೆ ಕಸ್ಟಮರ್ಸ್ ಗಳಿಗೆ. ಶೀಟ್ ಬೇಕಂದ್ರೆ ಶೀಟ್ ಹಾಕ್ಸ್ಕೋಬಹುದು, ಗ್ಲಾಸ್ ಬೇಕಂದ್ರೆ ಗ್ಲಾಸ್ ಹಾಕ್ಸ್ಕೊಬಹುದು, ಎರಡನ್ನೂ ಕೂಡ ಆಪ್ಷನ್ ಇದೆ. ಲಾಸ್ಟ್ ವಿಡಿಯೋದಲ್ಲೆಲ್ಲ ಕಿಚನ್ ಅಲ್ಲಿ 7 feet ಪ್ಯಾಂಟ್ರಿ ಯೂನಿಟ್ ಅನ್ನ ನೋಡಿದ್ರಿ. ಸೊ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನು ಅಂತ ಹೇಳಿದ್ರೆ 4 feet ಪ್ಯಾಂಟ್ರಿ ಯೂನಿಟ್ ಅನ್ನ ಮಾಡಿದೀವಿ. ಅಂಡ್ ಅಗೇನ್ ಅದ್ರ ಕೆಳಗಡೆ ಬಂದು PVC ವಿಕರ್ ಬ್ಯಾಸ್ಕೆಟ್ಸ್ ಅನ್ನ ಹಾಕಿದೀವಿ. ಸೊ ಈ PVC ವಿಕರ್ ಬ್ಯಾಸ್ಕೆಟ್ಸ್ ಗಳು ಲೈಕ್ ಡ್ರೈ ವೆಜಿಟೇಬಲ್ಸ್ ಸಚ್ ಆಸ್ ಆನಿಯನ್, ಪೊಟ್ಯಾಟೊ, ಜಿಂಜರ್, ಗಾರ್ಲಿಕ್ ಇದನ್ನೆಲ್ಲ ಇಟ್ಕೊಳ್ಬಹುದು. ಆ ಕಾರಣಕ್ಕೆ PVC ವಿಕರ್ ಬ್ಯಾಸ್ಕೆಟ್ಸ್ ಗಳನ್ನ ಹಾಕಿರುವಂತದ್ದು. ಇಲ್ಲಿ ನಾನು 2 ಪ್ಲೇಸ್ ಮಾಡಿದೀನಿ, ಒಂದು 6 ಇಂಚ್ದು, ಇನ್ನೊಂದು 8 ಇಂಚ್ದು. ಇದು ಕಂಪ್ಲೀಟ್ಲಿ PVC ಆಗಿರೋದ್ರಿಂದ ಇಟ್ಸ್ ವೆರಿ ಈಸಿ ಟು ಯೂಸ್ ಅಂಡ್ ವಾಷಬಲ್. ಈಸಿಯಾಗಿ ರಿಮೂವ್ ಮಾಡಿ ವಾಷಬಲ್ ಕೂಡ ಇದೆ. ಸೊ ಈಗ ಈ ಕಡೆ ಬಂದ್ರೆ ಟಿವಿ ಯೂನಿಟ್. ಲಾಸ್ಟ್ ಟೈಮು ವಿಡಿಯೋದಲ್ಲೆಲ್ಲ ಹೇಳ್ತಾ ಇದ್ರು ಲೈಕ್ ವಿಡಿಯೋ ನೋಡ್ಬಿಟ್ಟು ಎಷ್ಟೋ ಜನ ಕಸ್ಟಮರ್ಸ್ ಗಳು ಅಥವಾ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ತೋರಿಸಿ ಅಂತ ಹೇಳಿ. ಇದು ತುಂಬಾ ಟ್ರೆಂಡಿಂಗ್ ಆಗಿದೆ ಟಿವಿ ಯೂನಿಟ್. ಸೊ ಆ ಕಾರಣಕ್ಕೆ ಮಾಡಿರುವಂತದ್ದು. ಸೈಡ್ ನಲ್ಲಿ ಕಂಪ್ಲೀಟ್ ಆಗಿ ಶೋಕೇಸ್ ಅನ್ನ ಪ್ರಾವಿಷನ್ ಮಾಡಿದೀವಿ. ಫ್ರಂಟ್ ಡೋರ್ ಬೇಕಂದ್ರೆ ಡೋರ್ ಕೊಡಬಹುದು. ಸೊ ಇಲ್ಲಿ ನಾನು ಓಪನ್ ಶೆಲ್ಫ್ ಅನ್ನ ಕೊಟ್ಟಿದ್ದೀನಿ. ಇನ್ನ ಬ್ಯಾಕ್ ಸೈಡ್ ರಾಫ್ಟರ್ಸ್ ಯೂಸ್ ಮಾಡಿದೀವಿ. ಸೊ WPVC ರಾಫ್ಟರ್ಸ್, ಲೂವರ್ಸ್ ಅಂತಾನೆ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿ ಲುಕ್ ಕೊಡುತ್ತೆ ಆ ಬ್ಯಾಕ್ ಸೈಡ್ ಯೂಸ್ ಮಾಡಿರುವಂತ ಶೀಟ್ಸ್ ನ. ಇನ್ನ ಇಲ್ಲಿ ಗೋಲ್ಡನ್ ಸ್ಟ್ರೈಪ್ಸ್ ಇದೆ, ನೀವು ನೋಡ್ಬೋದು. ಆ ಗೋಲ್ಡನ್ ಸ್ಟ್ರಿಪ್ಸ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಸ್ಟಿಕ್ಕರಿಂಗ್ ಮಾಡಿರುವಂತದ್ದು. ಸೊ ಅದು ಕೂಡ ಅಷ್ಟೇ, ನಾವು ಪಟ್ಟಿ ವರ್ಕ್ ಮಾಡ್ಬೋದು, ಬಟ್ ಆದ್ರೆ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಅಂತ ಸ್ಟಿಕ್ಕರಿಂಗ್ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಈಸಿಯಾಗಿ ಪೀಲ್ ಆಫ್ ಮಾಡೋದಕ್ಕೆ ಆಗಲ್ಲ. ಅಂಡ್ ಹೆಡ್ ಬೋರ್ಡ್ ಇದೆ, ಟಿವಿ ಇದೆ. ಸೊ ಇದು ನಮ್ಮ ಟಿವಿ ಯೂನಿಟ್. ಕೆಳಗಡೆ ಸ್ಟೋರೇಜ್ ಇದೆ, ನೋಡ್ಬೋದು. ಎಲ್ಲ ಸಾಫ್ಟ್ ಕ್ಲೋಜರ್ಸ್. ಸೆಂಟ್ರಲ್ ಗ್ಲಾಸ್ ಡೋರ್ ಬರುತ್ತೆ ಆಸ್ ಇಟ್ ಈಸ್. ಆ ಕಡೆ ಕಾರ್ನರ್ ಅಲ್ಲಿ ಕೂಡ ಡಬಲ್ ಡೋರ್ ಬರುತ್ತೆ. ಸೊ ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ ನ ಡೋರ್ ಮಾಡಿದೀವಿ. ಓನ್ಲಿ ಆ ಡೋರ್. ಆಫೀಸ್ ತುಂಬಾ ಚಿಕ್ಕದಿರೋದ್ರಿಂದ ಆಫೀಸ್ ಸ್ಪೇಸ್ ಡೋರ್ ಮಾಡ್ಕೊಂಡಿದೀವಿ. ಸೊ ಎಲ್ಲಾರ್ಗು ಡೌಟ್ ಏನು ಅಂತ ಹೇಳಿದ್ರೆ ಸ್ಲೈಡಿಂಗ್ ವಾರ್ಡ್ರೋಬ್ ನಲ್ಲಿ ಪಟ್ಟಿ ಮಾಡಕ್ ಆಗತ್ತಾ, ಪಟ್ಟಿ ವರ್ಕ್ ಮಾಡಕ್ ಆಗತ್ತಾ ಅಂತ. ಎಸ್, ಅಫ್ಕೋರ್ಸ್ ಮಾಡ್ಬೋದು. ಇಲ್ಲಿ ನಾವು ನಮಗ್ ಬೇಕಾದಂಗ್ ಮಾಡಿದೀವಿ. ಕಸ್ಟಮರ್ ಕೂಡ ಸಜೆಸ್ಟ್ ಮಾಡ್ಬೋದು, ಈ ತರ ಬೇಕಂದ್ರೆ ಅದೇ ತರ ಮಾಡ್ತೀವಿ. ಅಂಡ್ ನೋಡ್ಬೋದು ಎಲ್ಲಾನು ಕೂಡ ಸಾಫ್ಟ್ ಕ್ಲೋಷರ್. ಸೊ ಇದು ನಮ್ಮ ಆಫೀಸ್ ನ ವಿಡಿಯೋ. ಇನ್ನ ಮುಂಬರುವ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಎಲ್ಲಾ ಪ್ರಾಜೆಕ್ಟ್, ಈಗ 2 ತಿಂಗಳಿಂದ ನಾವೇನು ಬಿಸಿ ಇದ್ವಿ, ನೀಟಾಗಿ ಎಲ್ಲಾ ಪ್ರಾಜೆಕ್ಟ್ಸ್ ವಿಡಿಯೋಸ್ ನ ಅಪ್ಡೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಖಂಡಿತವಾಗಿಯೂ ಇನ್ ಮುಂದಕ್ಕೆ ಕಂಟಿನ್ಯೂಸ್ ವಿಡಿಯೋಸ್ ಗಳನ್ನ ಬರ್ತಾ ಇರತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ನಮಸ್ಕಾರ.